1992-93ನೇ ಸಾಲಿನ ಶ್ರೀ ಗವಿಸಿದ್ದೇಶ್ವರ ವಿದ್ಯಾವರ್ಧಕ ಸಂಘದ ಪ್ರೌಢಶಾಲೆಯಲ್ಲಿ ಓದಿದ ಗವಿಮಠದ ಪೂಜ್ಯರು ಸೇರಿದಂತೆ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ. ಕೊಪ್ಪಳ ನಗರದ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಕೊಪ್ಪಳ ಗವಿಸಿದ್ದೇಶ್ವರ ಮಠದ ಶ್ರೀ ಗವಿಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ 1991-92ನೇ ಸಾಲಿನಲ್ಲಿ ವ್ಯಾಸಂಗ ಮಾಡಿದ ಪ್ರಸ್ತುತ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಸೇರಿದಂತೆ ಶಿಕ್ಷಾವಳಿ ನೇತೃತ್ವದ ಅಂದಿನ ವಿದ್ಯಾರ್ಥಿಗಳು ತಾವು ಕಲಿಸಿದ ವಿದ್ಯಾಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನ ನಡೆಸುವುದರ ಮೂಲಕ ಗುರುಗಳಿಗೆ ವಿಶಿಷ್ಟವಾದ ಕೃತಜ್ಞತೆ ಅಭಿನಂದನೆಯನ್ನು ಸಲ್ಲಿಸಿದರು. ಪ್ರಸ್ತುತ ಸಮಾರಂಭದಲ್ಲಿ ಅಂದಿನ ಶೈಕ್ಷಣಿಕ ಅವಧಿಯಲ್ಲಿ ಎಸ್ಎಸ್ಎಲ್ಸಿ ಅಧ್ಯಯನ ನಡೆಸಿದ ಪರಮಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಸಹ ಗುರುವಂದನಾ ಕಾರ್ಯಕ್ರಮದಲ್ಲಿ ಅಂದಿನ ವಿದ್ಯಾರ್ಥಿಗಳ ಸಹಪಾಠಿಗಳೊಂದಿಗೆ ತಾವು ಕಲಿಸಿದ ಗುರುಗಳಿಗೆ ವಿಶೇಷ ಗೌರವ ಸಮರ್ಪಣೆ ಸಲ್ಲಿಸಿರುವುದು ಅವರಲ್ಲಿನ ಗುರುಭಕ್ತಿಗೆ ಹಿಡಿದ ಕನ್ನಡಿಯಾಗಿತ್ತು. ಒಟ್ಟಾರೆಯಾಗಿ ಅಂದು ಕಲಿತ ವಿದ್ಯಾರ್ಥಿಗಳು ಹಾಗೂ ಕುಟುಂಬಸ್ಥರು ತಾವು ಕಲಿಸಿದ ಗುರುಗಳಿಗೆ ಪಾದಪೂಜೆ ಹಾಗೂ ಪುಷ್ಪಾರ್ಚನೆ ನಡೆಸುವುದರ ಮೂಲಕ ಗುರುವಂದನಾ ಅರ್ಥಪೂರ್ಣವನ್ನಾಗಿಸಿದರು. ಈ ಸಂದರ್ಭದಲ್ಲಿ ಶೇಕ್ಷಾವಲಿ, ಶಂಭುಲಿಂಗ, ರಮೇಶ್, ಡಿ ರೇವಣಸಿದ್ದ, ಪ್ರವೀಣ್, ರವೀಂದ್ರ, ಲೋಕೇಶ್, ಸಹಾಯಕ ಜಿಲ್ಲಾಧಿಕಾರಿ ದಾವಣಗೆರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೊಟ್ರೇಶ್ ಮೊದಲಾದವರು ಪಾಲ್ಗೊಂಡಿದ್ದರು. ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ಕನ್ನಡ ಮಾಧ್ಯಮಕ್ಕೆ ಮಧ್ಯಾಹ್ನದ ಶುಭಾಶಯಗಳು. ವಿಶೇಷವಾಗಿ ಎಲ್ಲರ ಜೊತೆಗೆ ಈ ಗುರುವಂದನಾ ಕಾರ್ಯಕ್ರಮದ ವಿಶೇಷತೆಯ ಬೆಳೆಯ ಆಶೀರ್ವಾದ ರೂಪ ಆಗಬೇಕಾದ್ರೆ ನಾನು ಸರ್ ಗುರುಮಂತ್ರ ಹಾಡಿ ನಾನು ತಮ್ಮಲ್ಲಿ ವೇದಿಕೆಯನ್ನು ಸೇರ್ಕೊಳ್ತೇನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ನಮೋ ನಮಃ. ಹೇಳೋದು ವಿಶೇಷ ನೋಡಿ, ಒಂದು ಲೊಕೇಶನ್ ನನಗೆ ಸರ್ಕಾರ ರಚನೆ ಮಾಡಿ ಆಧಾರ್ ಕಾರ್ಡ್ ಮಾಡಿ ಏನು ಕೆಲಸ ಚೆಕ್ ಮಾಡಿಸ್ತಾ ಅಷ್ಟು ಹೇಳಿ, ಫಿಂಗರ್ ಪ್ರಿಂಟ್ ಮತ್ತು ಕಣ್ಣುಗಳು 30 ವರ್ಷ ಅಂತಂದ್ರೆ ನಾವೆಲ್ಲರೂ ಕಣ್ಣು ನೋಡಿ ನಮ್ಮ ಪ್ರಶಾಂತ, ನಮ್ಮ ಲೋಕೇಶ, ನಮ್ಮ ಸಿದ್ಧ, ಗೌಡ, ಬಸವಣ್ಣ ಹೇಳಕ್ತೀವಿ.